ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಒಂದು ನಿರ್ದೇಶನ ನೀಡಿದೆ. ನಾವು ಮುಸಲ್ಮಾನರು ಯಾವತ್ತೂ ಕೂಡ ನಮ್ಮದು ಅಲ್ಲಿದೆ ಅಂತ ಯಾವತ್ತೂ ವಿವಾದ ಮಾಡಿದವರಲ್ಲ. ಇಲ್ಲಿ ಜಿಲ್ಲಾಡಳಿತನೂ ಕೂಡ ಒಂದು ಸಂಘ ಪರಿವಾರಕ್ಕೆ ಒಂದು ಪೂರಕವಾಗಿ ನಡ್ಕೊಳ್ತಾ ಇದೆ. ಯಾವುದೇ ಸೈಯದ್ ಬಾಬಾ ಬುಡನ್ ದರ್ಗಾ ಅಥವಾ ಅಲ್ಲಿರ್ತಕ್ಕಂಥ ಏನು ಗೋರಿ ಇದೆ ಅಂತ ಎಲ್ಲೂ ಉಲ್ಲೇಖ ಇದೆ. ದಾದಾ ಹಯಾತ್ ಮೀರ್ ಖಲಂದ್ರದ್ದು ದರ್ಗಾ ಅಂತ ಹೇಳ್ತಿಲ್ಲ. ದಾದಾ ಹಯಾತ್ ಮೀರ್ ಖಲಂದ್ರದ್ದು ಇಲ್ಲಿ ಚಿಲ್ಲ ಇದೆ, ಅವ್ರು ಕೂತಿರೋದು ಸ್ಥಳ ಇದೆ, ಅವ್ರದ್ದು ಪೀಠ ಇದೆ. ಯಾವಾಗ ನೋಡಿದ್ರು ನಮ್ಮ ಟೋಪಿ ನಿಮಗೆ ಪ್ರಾಬ್ಲಮ್, ನಮ್ಮ ರಂಜಾನ್ ಪ್ರಾಬ್ಲಮ್, ನಮ್ಮ ಮಸೀದಿ ಪ್ರಾಬ್ಲಮ್, ನಮ್ಮ ದರ್ಗಾ ಪ್ರಾಬ್ಲಮ್, ನಮ್ಮ ಹಿಜಾಬ್ ಪ್ರಾಬ್ಲಮ್. ಯಾಕೆ ನಮ್ಮಿಂದ ಬಿದ್ದಿದ್ದೀರಾ ನೀವು? कॉफी लाने का श्रेय एक मुस्लिम संत बाबा बुदान को जाता है. ಇಲ್ಲಿ ಮುಸಲ್ಮಾನರಿಗೆ ನಿರಂತರವಾಗಿ ದ್ರೋಹವನ್ನು ಬಗೆಯುವಂಥದ್ದು ಮತ್ತು ಅಲ್ಲಿಯ ಮೂಲ ಸ್ವರೂಪವನ್ನು ಚೇಂಜ್ ಮಾಡುವಂಥದ್ದು. ಮತ್ತೆ ನಾಳೆ ದಿವಸ ಹೇಳಿಲ್ಲ ಕೇಳಿಲ್ಲ ಅಂತ ಯಾರು ಕೂಡ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ನಮಗೆ ಬಂದು ಡಿಸ್ಟರ್ಬ್ ಮಾಡಬಾರ್ದು. ಹಿಂದೂಗಳ ಕುಂಕುಮ ಅಲ್ಲ ಅದಕ್ಕೆ ಹಚ್ಚಿರೋದು, ಬಿಜೆಪಿಯ ಕುಂಕುಮವನ್ನು ಹಚ್ಚಲಾಗಿದೆ, ಬಜರಂಗ ದಳದ ಕುಂಕುಮವನ್ನು ಹಚ್ಚಲಾಗಿದೆ. ಪ್ರಧಾನಿ ಇಂದಿರಾ ಗಾಂಧಿಗೆ ಪುನರ್ಜನ್ಮ ನೀಡಿದಂತಹ ಕ್ಷೇತ್ರ ಕಾಫಿ ನಾಡು ಚಿಕ್ಕಮಗಳೂರು. ಸುದ್ದಿ ಕೊಡಕ್ಕೆ ನಾವು ನಿಮ್ಮ ಮುಂದೆ ಸಿ ನ್ಯೂಸ್ ಕನ್ನಡ. ಇದು ಭ್ರಷ್ಟರ ಬೇಟೆ. ತಬಾರುಕ್ ಪರ್ಷಿಯನ್ ಲ್ಯಾಂಗ್ವೇಜು ಟು ದ ದೇವತೀಸ್ ಆಫ್ ಬೋತ್ ಕಮ್ಯುನಿಟೀಸ್. ಹಿಂದೂ ಆರ್ ಮುಸಲ್ಮಾನ್ ಯಾರಾದರೂ ಬರಲಿ ಅವರಿಗೆ ಒಂದು ಪ್ರಸಾದವನ್ನು ನೀಡ್ತಿದ್ರು ಅಂತ. ಹಿ ಅಲೋನ್ ಫುಡ್ಸ್ ದಿ ಫ್ಲವರ್ಸ್ ಟು ಪಾದುಕ ಖಡಾವೆ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಖಡಾವೆ ಅಂತಲೇ ಇದೆ. ಖಡಾವೆಗೆ ಅವರು ಅಲ್ಲಿ ಏನಿರುತ್ತೆ ಅಲ್ಲಿ ಒಂದು ಫ್ಲವರ್ ಹಾಕ್ತಿದ್ರು ಮುಜಾವರ್ ಅಂತ ಇದೆ. ಮತ್ತು ಲಿಡ್ಸ್ ನಂದಾದೀಪ ಅಂದರೆ ಅಲ್ಲಿ ದೀಪವನ್ನು ಹಚ್ತಾ ಇದ್ರು ಅಂತ. ದಿ ರೆಕಗ್ನೈಸ್ ಹಿಂದೂ ಗುರೂಸ್ ಆಫ್ ಡಿಫ್ರೆಂಟ್ ಮಠ್ಸ್ ಆರ್ ಆಲ್ಸೋ ಟೇಕನ್. ಇಲ್ಲಿ ನೋಡಿ, ಇಲ್ಲಿ ದಿ ರೆಕಗ್ನೈಸ್ ಹಿಂದೂ ಗುರೂಸ್ ಮಠ್ಸ್ನ ಸ್ವಾಮಿಗಳು ಆರ್ ಆಲ್ಸೋ ಅಂತ ಇದೆ. ಅಂದರೆ ಅವರು ಕೂಡ ಅಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಇದೆ. ಇಲ್ಲಿ ಏನು ಮಾಡಿದ್ದಾರೆ ಇವರು, ಜಸ್ಟ್ ಇವ್ರಿಗೇನೆ ಕರ್ಕೊಂಡು ಹೋಗಬೇಕು ಅಂತ ಬೇರೆ ಇಲ್ಲಿ ಹಳೆಯವ್ರಿಗೆ ನಮಗೆಲ್ಲ ಏನು ಕರ್ಕೊಂಡು ಹೋಗ್ತಿದ್ರು ಇಲ್ಲಿ ಗುರುಗಳಿಗೆ, ಸೂಫಿ ಸಂತರ ಗುರುಗಳಿಗೆ, ಅದು ನಿಲ್ಲಿಸಿದ್ದಾರೆ. ಮತ್ತು ಇಲ್ಲಿ ಲಾಸ್ಟಿಗೆ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ದ ಅಬೋವ್ ಪ್ರಾಕ್ಟೀಸಸ್ ಇನ್ಕ್ಲೂಡ್ ಸರ್ಟನ್ ಪ್ರಾಕ್ಟೀಸಸ್ ವಿಚ್ ಆರ್ ಫೌಂಡ್ ಇನ್ ಹಿಂದೂ ಟೆಂಪಲ್ಸ್ ಆಲ್ಸೋ ಅಂತ ಇದೆ. ಸಚ್ ಆ್ಯಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏನಿದೆ ಅಂದರೆ ಆಫರಿಂಗ್ ಆಫ್ ಫ್ಲವರ್ಸ್ ಆಫ್ ಪಾದುಕ, ಸ್ಲೈಟಿಂಗ್ ನಂದಾದೀಪ, ಇವ್ರು ಏನು ಮಾಡಿದ್ದಾರೆ ಅಂದರೆ ಅವಾಗ ತೀರ್ಮಾನ ತಗೊಳೋವಾಗ ಇದು ಹಿಂದೂ ಕಲ್ಚರಲ್ಲಿ ಕೂಡ ಈ ಥರ ನಡೀತಾ ಇತ್ತಲ್ಲ ಅಂತ ಇದು ಮೆನ್ಷನ್ ಮಾಡಿರೋದು. ಇವ್ರು ಏನು ಹಿಡ್ಕೊಂಡ್ರೆ ಇದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆಲ್ಲ ಇಲ್ಲಿ ಸುಳ್ಳು ಪ್ರಚಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಥರ ದಾಖಲೆಗಳನ್ನು ಅಧ್ಯಯನ ಮಾಡಿ ಅದರದಲ್ಲಿರುವ ಸತ್ಯವನ್ನೇ ಪ್ರಚಾರ ಮಾಡಿದರೆ ಇವರನ್ನು ನಿಜವಾದ ಹಿಂದೂ ಧರ್ಮ ರಕ್ಷಕರು ಎಂದು ನಾವು ಒಪ್ಪಿಕೊಳ್ಳುತ್ತಿದ್ದೆವು. ಆದರೆ ಸುಳ್ಳನ್ನು ಪ್ರಚಾರ ಮಾಡಿ ನಿಜವಾದ ಹಿಂದೂ ಧರ್ಮವನ್ನು ಮರೆಮಾಚಿ ತಾವೇ ಕಲ್ಪಿಸಿಕೊಂಡ ವಿಚಾರಗಳನ್ನು ಮುಂದಿಟ್ಟಿರುವುದು ಹಿಂದೂ ಧರ್ಮಕ್ಕೆ ಮಾಡಿದ ಅಪಮಾನವಾಗಿದೆ. ಬಿಜೆಪಿ ಸಂಘ ಪರಿವಾರದವರು ನಿಜವಾಗಿಯೂ ದತ್ತಗುರುಗಳ ಬಗ್ಗೆ ಪ್ರಚಾರ ಮಾಡುವುದಿದ್ದರೆ ಅವರ ತ್ಯಾಗ, ಭಕ್ತಿ, ಅವರು ತೋರಿಸಿಕೊಟ್ಟಿರುವ ವಿಚಾರಗಳನ್ನು ಬೋಧನೆ ಮಾಡಬೇಕಿತ್ತು. ಏಕೆಂದರೆ ದತ್ತಗುರುಗಳು ಕನ್ಯಾಕುಮಾರಿಯ ಸುಚೇಂದ್ರ ಊರಿನಲ್ಲಿ ನೆಲೆಸಿದ್ದ ತಮ್ಮ ತಂದೆ ಅತ್ರಿ ಮಹರ್ಷಿ ಅಂತ ಇದ್ದಾರಲ್ಲ, ಅವ್ರ ತಂದೆ ಮಹರ್ಷಿಗಳು, ತಾಯಿ ಅನುಸೂಯ ಅವರ ಸೇವೆಯನ್ನು ಹೇಗೆ ಮಾಡಿದರು ಎಂಬುದನ್ನು ಸಾರುವ ಮೂಲಕ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಪ್ರಚಾರ ಮಾಡಬೇಕಿತ್ತು. ಯಾಕಂದರೆ ಅವ್ರದ್ದು ಹಿಸ್ಟ್ರಿ ನಾವು ಕೇಳಿದ್ರೆ ದತ್ತಗುರು ಅವ್ರಿಗೆ ದತ್ತ ಅಂತ ಹೆಸರು ಇತ್ತು. ಯಾಕಂದರೆ ಅತ್ರಿ ಅವ್ರಿಗೆ, ಅನುಸೂಯ ಅವ್ರಿಗೆ 3 ಮಕ್ಕಳು ಇರ್ತಾರೆ. ಒಂದು ಚಂದ್ರ ಹಾಗೂ ಇವರು ದತ್ತ ಅಂತ, ನಂತರ ಮಹೇಶ ಇವ್ರಿಗೆ ಲೆಕ್ಕಲ್ಲಿ ಯಾರಿಗೆ ದರ್ವೇಸು ಅಂತ, ಅವರು ಕಾಡಿಗೆ ಹೋಗ್ತಾರೆ, ಚಂದ್ರಲೋಕಕ್ಕೆ ಹೋಗ್ತಾರೆ. ಇವರು ತಂದೆ ತಾಯಿಯ ಸೇವೆ ಮಾಡ್ಕೊಂಡಿರ್ತಾರೆ. ಆವಾಗ ದತ್ತ, ಅತ್ರಿ, ಅನುಸೂಯ ಇದು 2 ಸೇರಿಸಿ ದತ್ತಾತ್ರೇಯ ಅಂತ ಆಗ್ತಾರೆ. ಯಾಕಂದರೆ ತಂದೆ ತಾಯಿಯ ಸೇವೆ ಮಾಡಿರೋರು. ಇದು ತಂದೆ ತಾಯಿಯ ಸೇವೆ ಯಾವ ರೀತಿಯಲ್ಲಿ ಮಾಡಬೇಕಿತ್ತು ಅದು ಬೋಧನೆ ಮಾಡಬೇಕಿತ್ತು. ಆದರೆ ಅವರು ತಂದೆ ತಾಯಿಯ ಸೇವೆ ಬಗ್ಗೆ ಅವರು ತೋರಿಸಿರೋ ಅವರು ಯಾವ ರೀತಿಯಲ್ಲಿ ನಡಿಬೇಕಂತ ತೋರಿಸ್ಕೊಟ್ರಲ್ಲ, ಅದೆಲ್ಲ ತೋರಿಸಿಲ್ಲ. ಬರೀ ಏನು ಮಾಡಿದ್ದಾರೆ ಅಂದರೆ ಹಿಂದೂ ಮುಸಲ್ಮಾನ್ ಮಧ್ಯೆ ವಿಷ ಹಾಕಿ ಹೋಗಿದ್ದಾರೆ. ಮತ್ತು ಅವರು ನೆಲೆಸಿರೋ ಇನ್ನೂ ಕೂಡ ಸುಚೀಂದ್ರ ಅಂತ ಊರಿದೆ, ಅಲ್ಲೇ ಅವ್ರದ್ದು ಆಶ್ರಮ ಕೂಡ ಇನ್ನೂ ಕೂಡ ಇದೆ, ದೇವಸ್ಥಾನ ಕೂಡ ಇದೆ. ನಾವು ಎಲ್ಲ ಸರ್ಚ್ ಮಾಡ್ಕೊಳ್ಬೋದು, ನಮ್ಮ ಕಾಲ ನಾವು ಕೇಳ್ಕೊತಿದ್ದೀವಿ. ಅದೇ ರೀತಿ ದತ್ತಾತ್ರೇಯ ಗುರು ಅವರು ತಿಳಿಸಿರುವ ಅಷ್ಟಾಂಗ ಯೋಗದಲ್ಲಿ ಯಮ ಅಂತ ಒಂದಿದೆ. ಅದರಲ್ಲಿ ಯಮ ಅಂದರೆ ಫಸ್ಟು ಕಂಟ್ರೋಲ್ ಸಿಸ್ಟಮ್, ಅದು ನಾವು ಕೂಡ ಹೇಳ್ಕೊಡ್ತೀವಿ ನಮ್ಮ ಸೂಫಿಸಮಲ್ಲಿ. ಅಂದರೆ ನಫ್ಸ್ಗೂ ಕಂಟ್ರೋಲ್ ಅಂತ ನಾವು ಹೇಳ್ತೀವಿ, ಅದು ಯಮ ರೀತಿಯಲ್ಲಿ. ಅದರಲ್ಲಿ ಏನಿರುತ್ತೆ ಅಂದರೆ ಸತ್ಯನಿಷ್ಠೆ, ಕೊಲ್ಲದಿರುವುದು, ಕದಿಯೋದಿರುವುದು,
ಸಂಯಮ ಮತ್ತು ಯಾವುದೇ ಉಡುಗೆಗಳನ್ನು ಪಡೆಯುವುದು. ಅಂದರೆ ಈ ದತ್ತಗುರು ಅವ್ರ ಹತ್ರ ಅದಿತ್ತು, ಅವರು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಸತ್ಯಪರ ಇರಿ. ಅದೇ ರೀತಿಯಲ್ಲಿ ನೀವು ಏನಾದರೆ ಇವಾಗ ಅವ್ರಿಗೆ ಮತ್ತು ಅವರ ಅತ್ರಿಯವ್ರಿಗೆ ಕೂಡ ಅಲ್ಲಿ ಒಂದು ದೊರೆ ಇದ್ದ. ಅವನು ಏನು ಮಾಡಿದ ಅಂದರೆ ಆವಾಗ ಟೈಮಲ್ಲಿ ತಗೊಂಡು ಮಂದಿ ಎಷ್ಟೋ ಒಡುಗೆಗಳು ಕೊಟ್ಟರೆ ಕೂಡ ಅವರು ಪಡೆಯಲ್ಲ, ಯಾಕಂದರೆ ನಿರಾಕರಿಸ್ತಾರೆ, ನಮಗೆ ಬೇಡ ಅಂತ, ನಮಗೆ ನ್ಯಾಚುರಲ್ ಬೇಕು, ಇದು ಬೇರೆ ಆರ್ಟಿಫಿಷಿಯಲ್ಸ್ ಎಲ್ಲ ಬೇಡ ಅಂತ. ಏನು ಅವರು ಬರೀ ಕಾಡಲ್ಲಿ ಅವರು ತಪಸ್ಸೆ ಕೊಡ್ತಿದ್ದು, ದೇವರ ಭಕ್ತಿಯಲ್ಲಿ ಇರ್ತಿದ್ರು. ದತ್ತಾತ್ರೇಯ ಗುರು ಅವರು ತೋರಿಸಿರುವ ಮಾರ್ಗ ಕೂಡ ಇವ್ರ ಹತ್ರ ಇಲ್ಲ. ಸತ್ಯಪರ ಅವರು ಎಲ್ಲಿ ಜನ್ಮಿಸಿದ್ದಾರೆ, ಎಲ್ಲಿ ಅವ್ರದ್ದು ಸೇವೆ ಯಾವ ರೀತಿಯಲ್ಲಿತ್ತು, ಅವ್ರು ಏನು ತೋರಿಸಿದ್ದಾರೆ ಅಂತ ಅದು ಸತ್ಯ ಅವರು ತೋರಿಸಬೇಕಿತ್ತು, ಆದರೆ ತೋರಿಸಿಲ್ಲ. ಸಮಯ ಮತ್ತು ಯಾವುದು ಉಡುಗೆಗಳನ್ನು ಪಡೆಯೋದು ಹಾಗೂ ನೈತಿಕ ಶಿಸ್ತನ್ನು ಬಗ್ಗೆ ಪ್ರಚಾರ ಮಾಡಬೇಕಿತ್ತು. ಏಕೆಂದರೆ ಸತ್ಯನಿಷ್ಠೆಯಂತೆ ನಡೆದುಕೊಳ್ಳುವುದಂದರೆ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾವು ಒಂದು ಮೊಹಮ್ಮದನ್ ಸಂಸ್ಥೆಯಾಗಿದೆ. ಅದರ ಹಿಂದೂ ಮುಸಲ್ಮಾನ ಎರಡು ಸಮುದಾಯದವರು ಕೂಡ ಹೋಗುವ ಸಂಸ್ಥೆಯಾಗಿದೆ. ಅಲ್ಲಿ ದಾದಾ ಹಯಾತ್ ಮೀರ್ ಖಲಂದರ್ ಅವರ ಪೀಠ ಹಾಗೂ ಧ್ಯಾನ ಸ್ಥಳವು ಗುಹೆ ಒಳಗಿರುವ ಬಗ್ಗೆ ಹಲವು ಜನರ ವಿಶ್ವಾಸ ಹಾಗೂ ಅವರ ಶಿಷ್ಯಂದಿರ ಗೋರಿಗಳು ಇದೆ. ಯಾಕಂದರೆ ಅವರು ಮೊನ್ನೆ ಯಾರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಅಲ್ಲಿ ಯಾವುದೂ ಗೋರಿಗಳಿಲ್ಲ ಅಂತ. ತಾವು ನಮ್ಮ ಜೊತೆ ಬಂದುಬಿಟ್ರೆ ಎಷ್ಟು ಗೋರಿಗಳಿದೆ ಅಂತ ನಾವು ತೋರಿಸ್ತೀವಿ. ಬೇಕಂದರೆ ತಾವು ಕೂಡ ನಮ್ಮ ಜೊತೆ ಎಲ್ಲಾದರೆ ಬಂದು ಒಂದು ಸತಿ ಒಳಗಡೆ ಹೋಗಿ ಬಂದರೆ ಬರೀ ಗೇಟ್ ಒಳಗಡೆ ಕೆಳಗಡೆ ಇಳಿಯುವಾಗಲೇ ನಿಮಗೆ ಲೆಫ್ಟ್ ಸೈಡ್ ರೈಟ್ ಸೈಡು ನೂರಾರು ಗೋರಿಗಳು ಕಾಣಿಸುತ್ತೆ. ಮತ್ತು ಗುಹೆ ಒಳಗಡೆ 4 ದಾದಾ ಹಯಾತ್ ಮೀರ್ ಖಲಂದರ್ನ ಶಿಷ್ಯಂದಿರದ್ದು ಗೋರಿಗಳಿದೆ. ಮತ್ತು ಒಳಗಡೆ ಇರೋದು ಧ್ಯಾನ ಸ್ಥಳ, ಅದು ಪೀಠ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಆ ದಾದಾ ಹಯಾತ್ ಮೀರ್ ಖಲಂದರ್ ಅವರು ಕೂತಿರುವ ಸ್ಥಳ ಅಂತ. ನಂತರ ಗುಹೆಯ ಆವರಣದಲ್ಲಿ ಹಲವಾರು ಗೋರಿಗಳು ಹಾಗೂ ಸಮಾಧಿಗಳು ಇದ್ದು BJP ಸಂಘ ಪರಿವಾರದ ಹಾಗೂ ಜಿಲ್ಲಾಡಳಿತ ನಮ್ಮ ಜೊತೆ ಬಂದರೆ 100ಕ್ಕಿಂತ ಹೆಚ್ಚು ಗೋರಿಗಳನ್ನು ಹಾಗೂ ಸಮಾಧಿಗಳನ್ನು ನಾವು ತೋರಿಸುತ್ತೇವೆ. ಅಲ್ಲದೆ ಗುಹೆಯ ಆವರಣದಲ್ಲಿ ಹಲವಾರು ಗೋರಿಗಳು ಇರುವ ಬಗ್ಗೆ ಮ್ಯಾಟರ್ ಆಫ್ ರೂಟೀನ್ ಫಾರ್ ಫಸ್ಟ್ ವೀಕ್ ಸೆಪ್ಟೆಂಬರ್ 1920ರ ರೆವಿನ್ಯೂ ಸೆಕ್ರೆಟರಿಯೇಟ್ ದಾಖಲೆಯಲ್ಲಿ ಕೂಡ ಕ್ರಮ ಸಂಖ್ಯೆ 57ರಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೂ ಅತ್ತಿ ಮರದ ಚೌಕಂಡಿ ಅವ್ರು ಏನು ಮಾಡ್ತಾರೆ, ಅತ್ತಿ ಮರಕ್ಕೆ ಅದು ಸಂಸ್ಕೃತ ಲ್ಯಾಂಗ್ವೇಜಲ್ಲಿ ಔದಂಬರ ವೃಕ್ಷ ಅಂತ ಕರಿತೀವಿ. ಅಂದರೆ ಒಂದು ಪವಿತ್ರವಾದ ಅದು ಮರ. ಅಲ್ಲಿ ಪಕ್ಕನೆ ಆ ಚೌಕಂಡಿಯಲ್ಲಿ ಹೆಚ್ಚು ಕಡಿಮೆ 20 ಗೋರಿಗಳಿದೆ. ಅವರು ಅದು ಪ್ರಸ್ತಾಪ ಮಾಡಲ್ಲ. ಏನು ಮಾಡ್ತಾರೆ ಅಂದರೆ ಔದಂಬರ ವೃಕ್ಷ ಅಂದರೆ ಅದು ಗುಲೇರಿನ ಮರ ಅಂತ ನಾವು ಕರಿತೀವಿ. ಅಲ್ಲಿ ನಮ್ಮ ಹಿರಿಯವರು ಎಲ್ಲ ಅಲ್ಲಿ ತಪಸ್ಸೆ ಕೂತಿದ್ದಾರೆ. ಆದರೆ ಔದಂಬರ ವೃಕ್ಷ ಅಂತ ಹೇಳಿಬಿಟ್ಟು ಅಲ್ಲೊಂದು ಬೇರೆ ಸಬ್ಜೆಕ್ಟು, ಬೇರೆಯವ್ರಿಗೆ ಒಂದು ಹೊಸ ಪದ್ಧತಿಯಲ್ಲಿ ತೋರಿಸ್ಕೊಳ್ಳುವಾಗ ಹೊಸ ಆಚರಣೆ ಮಾಡೋಣ ಅಂತ ಹೇಳಿಬಿಟ್ಟು ಅವರು ಪ್ರಯತ್ನ ಪಡ್ತಿದ್ದಾರೆ. ಹಿರಿಯವರ ಹಲವಾರು ಗೋರಿಗಳನ್ನು ತಾವು ಗಮನಿಸಬಹುದು. ಕೆಲ ವರ್ಷಗಳ ಹಿಂದೆ ಗೋರಿಗಳ ನಡೆದುಕೊಂಡು ಹೋಗುವಾಗ ಭಕ್ತರಿಗೆ ಖಬ್ರಸ್ತಾನ್ ಸಮಾಧಿಯಲ್ಲಿರುವ ಗೋರಿಗಳು ಹಾಗೂ ಸಮಾಧಿಗಳ ದರ್ಶನಕ್ಕೆ ಈ ಬೇಲಿಯಿಂದ ಕಷ್ಟವಾಗುತ್ತಿದೆ. ಅಂದರೆ ನಾವು ಕೆಳಗಡೆ ಇಳಿಯುವಾಗ ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ಹಲವು ಗೋರಿಗಳಿದೆ. ಯಾಕಂದರೆ ಫಸ್ಟು ಹಿರಿಯವರು ಯಾರಾದರೂ ಇದ್ದರೆ ಗೊತ್ತಾಗ್ಬೋದು, ಅಲ್ಲಿ ದರ್ಗಾಕ್ಕೆಲ್ಲ ಹೋಗುವಾಗ ಫಸ್ಟ್ ಓಪನ್ ಇತ್ತು. ಅಂದರೆ ಇವಾಗ ಬೇಲಿ ಏನು ಹಾಕಿದರೆ ಅದು ಇರಲಿಲ್ಲ. ಆವಾಗ ನಾವು ರೈಟ್ ಸೈಡ್ ಹೋಗುವಾಗಲೇ ಸ್ಟಾರ್ಟಿಂಗೇ ನಮ್ಮ ಫ್ಯಾಮಿಲಿಯವ್ರದ್ದು ಎಲ್ಲ ಅಲ್ಲಿ ಗೋರಿಗಳಿದೆ. ಲೆಫ್ಟ್ ಸೈಡಲ್ಲಿ ಅಲ್ಲಿ ಕಾಫಿ ಗೋರಿ ಅಂತ ಇದೆ, ಅಲ್ಲಿ ಪಕ್ಕ ಎಲ್ಲ ಹಲವು ಗೋರಿಗಳಿದೆ. ಅದು ಇವಾಗ ಬೇಲಿ ಏನಿದೆ, ಬೇಲಿಯಿಂದ ಕಷ್ಟ ಆಗ್ತಿದೆ ನಮಗೆಲ್ಲ ನೋಡೋಕ್ಕೆ, ದರ್ಶನ ಮಾಡೋಕ್ಕೋಸ್ಕರ ಅದು ಕಷ್ಟ ಆಗ್ತಿದೆ. ಹಾಗೂ ಸಂಘ ಪರಿವಾರರು ಅಲ್ಲಿ ಯಾವುದೇ ಗೋರಿಗಳಿಲ್ಲ ಎಂದು ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ. ಶಾಖಾದ್ರಿಗಳ ವಂಶಸ್ಥರ ಬಗ್ಗೆ ತಿಳಿದುಕೊಳ್ಳಬೇಕಂದ್ರೆ 1887ರ ಸೆಪ್ಟೆಂಬರ್ 6ರ ಮೈಸೂರು ಮಹಾರಾಜರದ ಸರ್ಕಾರದ ಆದೇಶ ಸಂಖ್ಯೆ 1366 ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದ ಉತ್ತರಾಧಿಕಾರಿ ಬಗ್ಗೆ ತಿಳಿಸಲಾಗಿದೆ. ಹಾಗೂ ದಿನಾಂಕ 14 ಡಿಸೆಂಬರ್ 1897ರ ಸರ್ಕಾರಿ ಆದೇಶ ಸಂಖ್ಯೆ 235/42 ಮುಜ್ರೈ ಫೈಲ್ಸ್ ನಂಬರ್ 102/92 ರಲ್ಲಿ ಮೊಹಮ್ಮದನ್ ಸಂಸ್ಥೆಯ ಉತ್ತರಾಧಿಕಾರಿ ಆಯ್ಕೆ ನೇಮಕದ ವಿಚಾರ ಪ್ರಸ್ತಾಪಿಸಿರುವುದನ್ನು ಗಮನಿಸಬಹುದು. ಮೊಹಮ್ಮದನ್ ಸಂಸ್ಥೆಯ ಉತ್ತರಾಧಿಕಾರಿ ನೇಮಕದ ವಿಚಾರದ ಬಗ್ಗೆ ಮಹಾರಾಜರ ಕಾಲದಲ್ಲಿ ಆದೇಶಗಳನ್ನು ಮೀರಿ ಹಿಂದಿನ BJP ಸರ್ಕಾರ ವ್ಯವಸ್ಥಾಪನಾ ಸಮಿತಿ ರಚನೆ ಮಾಡುವ ಮೂಲಕ ಮೊಹಮ್ಮದನ್ ಸಂಸ್ಥೆಯಲ್ಲಿ ಹಿಂದೂ ಸಂಸ್ಥೆ ಪ್ರಕಾರ ನಡೆದುಕೊಳ್ಳುತ್ತಿದ್ದಾರೆ. ಸರ್ಕಾರಿ ನಿಯಮಾವಳಿ ಅಪೀಲು ಸಂಖ್ಯೆ 1059 1891ರಲ್ಲಿ ನಡೆದಂತಹ ನಮ್ಮ ಹಿರಿಯರು ಮತ್ತು ಬಿಸಗ್ನಿ ಮಠದ ನಡುವಿನ ದಾಖಲೆ ಪರೀಕ್ಷಿಸಿದರೆ ಅವರು ಕೂಡ ಇಲ್ಲಿ ಪಾದುಕೆ ನಂದಾದೀಪ ವಿಚಾರ ಪ್ರಸ್ತಾಪಿಸದೆ ಕೇವಲ ಜಮೀನಿನ ವಿಚಾರ ಪ್ರಸ್ತಾಪಿಸಿದ್ದಾರೆ. ಈ ಜಮೀನು ಕೂಡ ದರ್ಗಾಕ್ಕೆ ಸೇರಿಕೊಂಡು ನಿರ್ಣಯ ಆಗಿ ಆದೇಶ ಮಾಡಿರುವುದು ಗಮನಿಸಬಹುದು. ದಿನಾಂಕ 23 ನವೆಂಬರ್ 1942 ಮುಜರಾಯಿ ಆಯುಕ್ತರು ಪತ್ರ ಸಂಖ್ಯೆ 798 4243 ಪ್ರಕಾರ ಜಿಲ್ಲಾಧಿಕಾರಿ ಕಡೂರ್ ಅವರಿಗೆ ನೀಡಿರುವ ದರ್ಗಾದ ರಕ್ಷಣೆ ಬಗ್ಗೆ ಸೂಚನೆ ಹಾಗೂ 21 ನವೆಂಬರ್ 1947ರಲ್ಲಿ ಶಾಖಾದ್ರಿ ಸಮ್ಮುಖದಲ್ಲಿ ನಡೆಯುವ ಆಂತರಿಕ ವ್ಯವಸ್ಥಾಪನೆ
ಬಗೆಗಿನ ಉಲ್ಲೇಖ ಹಾಗೂ ಮುಜರಾಯಿ ಇಲಾಖೆ ಕೈಪಿಡಿಯ ಚಾಪ್ಟರ್ 11 ಹಾಗೂ ಪುಟ ಸಂಖ್ಯೆ 571 ಪ್ರಕಾರ ಮತ್ತು 1975 ಹಿಂದೆ ಇದ್ದ ಹಲವು ಪದ್ಧತಿ ಹಾಗೂ ಆಚರಣೆಯ ಬಗ್ಗೆ ದಿನಾಂಕ 25/2/1989 ನಂಬರ್ ADM 7 PTN 984/85 ಮುಜರಾಯಿ ಆಯುಕ್ತರ ಆದೇಶದ ಬಗ್ಗೆ ಇರುವ ಎಲ್ಲ ದಾಖಲೆಗಳನ್ನು ನೋಡಿದರೆ ಇಲ್ಲಿ ಮೊಹಮ್ಮದನ್ ಸೂಫಿ ಪಂಥದ ಆಚರಣೆ ಇರುವುದು ಕಂಡುಬರುತ್ತದೆ. ಆತನ ಸಂಸ್ಥೆಯಲ್ಲಿ ಹಿಂದೂ ಆಗಮನ ಪದ್ಧತಿಯಂತೆ ಪೂಜೆ ಮಾಡುವುದು ಹಾಗೂ ದತ್ತಾಪೀಠ ಮುಸಲ್ಮಾನರದಲ್ಲ ಎಂದು ಸುಳ್ಳು ಪ್ರಚಾರ ಮಾಡುತ್ತಿರುವುದು ಗುರು ದತ್ತಾತ್ರೇಯ ಅವರು ತಿಳಿಸಿರುವ ಅಷ್ಟಾಂಗ ಯೋಗ ನಿಯಮದ ಯಮ ವಿರುದ್ಧವಾಗಿರುತ್ತದೆ. ಇದನ್ನು ಮಹಾ ಋಷಿಗಳಾದ ಅತ್ರಿ ಹಾಗೂ ಪವಿತ್ರಳಾದ ಅನುಸಯ ಅವರ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ನಮ್ಮ ಮೊಹಮ್ಮದನ್ ಸಂಸ್ಥೆಯಲ್ಲಿನ ಸೂಫಿ ಪಂಥದ ಆಚರಣೆಗಳನ್ನು ಹಿಂದೂ ಧರ್ಮದ ಆಚರಣೆ ಎಂದು ಹೇಳುತ್ತಾ ನಮ್ಮ ಆಚರಣೆಗಳನ್ನು ತಡೆಯುವ ಹುನ್ನಾರ ನಡೆಯುತ್ತಿದೆ. ಇದರ ವಿರುದ್ಧ ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಧಿಕಾರಿಗಳು ಮೇಲಿನ ದಾಖಲೆಗಳನ್ನು ಟೋಟಲ್ ಎಷ್ಟು ಇವಾಗ ನಾವು ದಾಖಲೆ ನೀಡಿದ್ದೀವಿ ಅದು ಪರಿಶೀಲಿಸಿ ಅದರಂತೆ ಕಾನೂನು ಕ್ರಮ ಜರುಗಿಸಿ ನ್ಯಾಯ ಒದಗಿಸಬೇಕು. ಅಲ್ಲದೆ ರಾಜ್ಯ ಸರ್ಕಾರ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿನ ಪೂಜೆ ಹಕ್ಕಿನ ಕುರಿತು 8 ವಾರಗಳ ಒಳಗೆ ತನ್ನ ನಿಲುವು ತಿಳಿಸಲು ಸುಪ್ರೀಂ ಕೋರ್ಟ್ ಗಡುವು ನೀಡಿ ನಿರ್ದೇಶನ ನೀಡಿದೆ. ರಾಜ್ಯ ಸರ್ಕಾರ ಮೇಲೆ ಉಲ್ಲೇಖಿಸಿರುವ ದಾಖಲೆಗಳನ್ನು ಹಾಗೂ ಮಹಾರಾಜರ ಕಾಲದ ಸರ್ಕಾರಿ ಆದೇಶ ಹಾಗೂ ಗೆಜೆಟ್ ದಾಖಲೆಗಳನ್ನು ಪರಿಶೀಲಿಸಿ ಹಾಗೂ ನಮ್ಮೊಂದಿಗೆ ಕೂಡ ಚರ್ಚಿಸಿ ನ್ಯಾಯಾಲಯಕ್ಕೆ ಸೂಕ್ತ ನಿಲುವು ತಿಳಿಸಬೇಕು ಹಾಗೂ ನಮಗೆ ನ್ಯಾಯ ಒದಗಿಸಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ. ಸೆಟ್ಟಿದೆ, ಬೇಕಂದರೆ ಫೋಟೋಸು 8 ವಾರದಲ್ಲಿ ಇವರು ರಾಜ್ಯ ಸರ್ಕಾರ ಡಿಲೇ ಮಾಡ್ತಿದ್ರು. ಲಾಸ್ಟ್ ಟೈಮೇ ಒಂದು 6 ಮಂತ್ಸ್ ಬ್ಯಾಕ್ ಕೂಡ ಅವರು ಒಂದು ನಿರ್ದೇಶನ ನೀಡಿದರು, ಆದರೆ ಇವರು ಡಿಲೇ ಮಾಡ್ತಿದ್ದಾರೆ. ಹೌದು, ಆದರೆ ಯಾವ ರೀತಿಯಲ್ಲಿ ಇಲ್ಲಿ ನಡ್ಕೊಂಡು ಹೋಗ್ಬೇಕಂತ ಇವರು ಕ್ಲಿಯರ್ ಆಗಿ ಒಂದು ರಿಪೋರ್ಟ್ ತಗೊಂಡು ಲಾಸ್ಟ್ ಟೈಮ್ ಕೂಡ ಆಯ್ತಲ್ಲ, ಇದಕ್ಕಿಂತ ಮುಂಚೆ ಕೂಡ ನಾಗಮೋಹನ್ ದಾಸ್ ವರದಿ ಕೂಡ ಮಾಡಿ ಅವರು ಕೊಟ್ಟಿದ್ರು. ಇಲ್ಲ, ನಮ್ಮ ದೊಡ್ಡ ಶಾಖಾದ್ರಿ ಅವರು ಕೋಸ್ಮಿದ್ದೀನ್ ಶಾಖಾದ್ರಿ ಅಂತ. ಇಲ್ಲಿ ನೋಡಿ ಸರ್, ಇಲ್ಲಿ ಡಾಕ್ಯುಮೆಂಟು ಇದು 1152 ಮುಜರಾಯಿ 3311 ಇದು 24 ನವೆಂಬರ್ 1902 ಸ್ಯಾಂಕ್ಷನ್ ದ ಸಕ್ಸೆಷನ್ ಆಫ್ ಶ್ರೀ. ಹೇಳಿ ಸರ್. ನಾವು ಮಾಡ್ತಾಯಿದ್ದೀವಿ, ಅಲ್ಲಿ ಫಾತಿಹಾ ನಡೀತಿದೆ, ಆದರೆ ಸೂಫಿ ರಿಚುವಲ್ಸ್ ಲೆಕ್ಕದಲ್ಲಿ ಆಗ್ತಾಯಿಲ್ಲ. ಯಾಕಂದರೆ ಅಲ್ಲಿ ಬಟ್ಟೆ ಹಾಕಬೇಕಿತ್ತು, ಹಸಿರು ಬಟ್ಟೆ ಹಾಕಬೇಕಿತ್ತು, ಅದು ನಡೀತಾ ಇಲ್ಲ, ಆಗ್ತಾಯಿಲ್ಲ, ಕ್ರಮಬದ್ಧವಾಗಿ ಆಗ್ತಾಯಿಲ್ಲ. ಯಾಕಂದರೆ ಜಿಲ್ಲಾಡಳಿತ ಅಂದರೆ ಅಲ್ಲಿ ಏನಾಗ್ತಾ ಇದೆ ಅಂದರೆ ಇವರು ಇನ್ನು ಕೋರ್ಟಲ್ಲಿದೆ ಅಂತ ಡಿಸೈಡ್ಮೆಂಟಿಗೆ ಬರ್ತಾ ಇಲ್ಲ. ಅವ್ರದ್ದು ಏನು ಪದ್ಧತಿ ಇದೆ ಅದಕ್ಕೆ ಬಿಡ್ತಿದ್ದಾರೆ ಒಂದೊಂದು ಆಗಿ. ಇದು ನಮ್ಮ ಪದ್ಧತಿ ಯಾವ ರೀತಿಯಲ್ಲಿ ಇತ್ತು ಅದನ್ನು ಒಂದು ಬ್ಲಾಕ್ ಮಾಡ್ತಿದ್ದಾರೆ. ಅವರು ಬಿಡುಗಡೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಆದರೆ ಆಗ್ತಾ ಇಲ್ಲ. ಜಿಲ್ಲಾಡಳಿತ ಹಾಗೂ ಇಲ್ಲಿನ ಬಿ ಜೆ ಪಿ ಹಿಂದಿನ ಸರ್ಕಾರ ಏನಿತ್ತು ಅದು ಫಸ್ಟೇ CT ರವಿ ಅವರು ಹೇಳಿದರು ಒಂದು ಡೈರೆಕ್ಷನ್ ಬರುತ್ತೆ ಅಂತ ನೋಡ್ತಾನಿರಿ. ಇನ್ನು 15 ಡೇಸ್ ಬ್ಯಾಕೆ, ಇನ್ನು ಜಡ್ಜ್ಮೆಂಟ್ ಆಗಿರಲಿಲ್ಲ, ಆವಾಗಲೇ ಇವ್ರಿಗೆ ಆಲ್ರೆಡಿ ಗೊತ್ತಾಗಿದೆ. ಆಲ್ರೆಡಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿನೇ ಅವರು ಫಸ್ಟ್ ಒಂದು ಹೇಳಿಕೆ ಕೊಟ್ಟಿದ್ದರು. ನಂತರ ಇಲ್ಲಿ ಗೋರಿಗಳಿರೋದು ವಿಚಾರ ಇಲ್ಲಿ ನೋಡಿ, 1919ರಲ್ಲಿ 17 ಸೆಪ್ಟೆಂಬರ್ 1919ನಲ್ಲಿ ಇದು ಮ್ಯಾಟರ್ಸ್ ಆಫ್ ರೊಟೀನ್ ಫಾರ್ ದಿ ಲಾಸ್ಟ್ ವೀಕ್, ಇದು ಸೆಕ್ರೆಟರೇಟ್ ಇದ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೆಕ್ರೆಟರೇಟ್ ರಿಪೋರ್ಟ್. ಅಲ್ಲಿ ನೋಡಿ ಹಲವು ಸರ್ವೆ ನಂಬರ್ ಇವಾಗ ಬೇರೆಯವರು ಹೇಳ್ತಾರೆ ಇಲ್ಲಿ ನಾಗೇನಹಳ್ಳಿಗೆ ಹೋಗಿ ಅಲ್ಲಿ ಗೋರಿಗಳಿರೋದಂತ. ಇಲ್ಲಿ ನೋಡಿ 195 ಸರ್ವೆ ನಂಬರ್ ಕಡೂರು ಡಿಸ್ಟ್ರಿಕ್ಟ್ ಇಲ್ಲಿದೆ. ಎಲ್ಲ ಹಲವು ಗ್ರೇವ್ಸ್ ಆರ್ ದೇರ್ ಅಂತ ಹೇಳಿದ್ದಾರೆ. ಕಂಟೈನಿಂಗ್ ಮೆನಿ ಸೆವರಲ್ ಗ್ರೇವ್ಸ್ ಆ್ಯಂಡ್ ತೀರ್ಥಾಸ್ ಕನ್ಫ್ಯೂಡ್ ವಿತ್ ದಿ ಬಾಬಾ ಬುಡನ್ ದರ್ಗಾ. ಹಲವು ದಾಖಲೆ ನೋಡಿದ್ರೆ ಪರಿಶೀಲಿಸಿದ್ರೆ ಅಲ್ಲಿದೆ ಗೋರಿಗಳು. ಮತ್ತು ಇವರೇನು ಹೇಳ್ತಿದ್ದಾರೆ ಅಂದರೆ ಒಳಗಡೆ 4 ಗೋರಿಗಳಿದೆಯಲ್ಲ ಆ ವಿಚಾರ ಅಲ್ಲ, ಸರೌಂಡಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಅಲ್ಲಿ ಗೋರಿಗಳಿದೆ. ಹೌದು, ಅವರು ಅತ್ರಿ ಹಾಗೂ ಮಹರ್ಷಿಗಳಾದ ಅತ್ರಿ ಹಾಗೂ ಅವರ ದತ್ತಾತ್ರೇಯ ಅವರ ತಾಯಿ ಅನುಸಯ ಅವ್ರಿಗೆ ಆಶ್ರಮ ಎಲ್ಲ ಇದ್ದಿದ್ದು ಅಲ್ಲೇ. ಅವರು ಮತ್ತು ಅವ್ರದ್ದು ಯಾವ ರೀತಿಯಲ್ಲಿ ಇತ್ತು ಅಂದರೆ ಆ ಆಶ್ರಮಕ್ಕೆ ಯಾರು ಹೋದರೆ ಕೂಡ ಅವರು ಹಂಗೆ ವಾಪಸ್ ಕಳಿಸ್ತಿರಲಿಲ್ಲ. ಅವ್ರದ್ದು ಒಂದು ರಿಚುವಲ್ಸ್ ಅದು. ಮತ್ತು ಯಾವ ರೀತಿಯಲ್ಲಿದೆ ಅಂದರೆ ಅವ್ರದ್ದು ತೋರಿಸ್ಕೊಟ್ಟಿರುವುದು ಮತ್ತು ಇಸ್ಲಾಮಿಗೆ ಏನು ವ್ಯತ್ಯಾಸ ಇಲ್ಲ. ಅವ್ರದ್ದು ನಾವು ಇವಾಗ ಚರಿತ್ರೆ ನಾವು ಇವಾಗ ಓದ್ಕೊಂಡಿದ್ವಲ್ಲ, ಒಂದು 8 ಯಮಗಳು ಅವ್ರು ಹೇಳಿದ್ದಾರೆ. ಮೊದಲೇ ಅದು ಫಸ್ಟು 8 ಅದು ಯೋಗಗಳು ಹೇಳಿದಾರಲ್ಲ, ಅದರಲ್ಲಿ ಒಂದು ಯಮ ಸಾಕು. ಯಮ ಅಂದರೆ ಅದು ಕಂಟ್ರೋಲ್ ಮಾಡೋಕ್ಕೆ. ನಿಮಗೆ ದುಡ್ಡಿಂದು ಆಸೆ ಇರಬೇಡ್ದು, ಇಲ್ಲಿ ಭೂಮಿದು ಆಸೆ ಇರಬೇಡ್ದು, ಈ ಥರ ಎಲ್ಲ ಇಸ್ಲಾಮಲ್ಲಿ ಕೂಡ ಇದೆ. ಇದೇ ನಮ್ಮ ವಲಿ ಕೂಡ ಮತ್ತು ಅಂಬಿಯಾ ಕೂಡ ಪೈಗಂಬರ್ಗಳು ಎಲ್ಲ ಅದೇ ತಗೊಂಡ್ಬಂದು ಕೊಟ್ಟಿರೋದು. ಇಲ್ಲಿ ನಾವು ಏನು ಮಾಡ್ಕೊತೀವಿ, ಜಸ್ಟ್ ನೆಗೆಟಿವ್ಸ್ ಬಗ್ಗೆ ನಾವು ಯೋಚಿಸ್ತೀವಿ. ಇವಾಗ ನಡೀತಿರೋದು ಏನಂದರೆ
ಬೇರೆಯವ್ರದ್ದು ಪಾಸಿಟಿವ್ ನಾವು ಅರ್ಥ ಮಾಡ್ಕೊಂತಿಲ್ಲ. ಇವಾಗ ದತ್ತಾತ್ರೇಯ ಇವಾಗ ಇವ್ರು ತೋರಿಸೋದ್ ಲೆಕ್ಕದಲ್ಲಿ ಮುಸಲ್ಮಾನರ ಹತ್ರ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ ಬೇಕಂತ ಮುಸಲ್ಮಾನರ ಜಾಗವನ್ನು ಈ ದತ್ತಾತ್ರೇಯ ಹೆಸರಲ್ಲಿ ನಮಗೆ ಇಲ್ಲಿ ಮುಸಲ್ಮಾನರ ಹತ್ರ ಒಂದು ವಿಷ ಬೀಜ ಹಾಕೋದು, ಅಂದರೆ ಈ ದತ್ತಾತ್ರೇಯ ಒಂದು ಕೆಟ್ಟವರು ಅಂತ ತೋರಿಸೋದು ಇವರು. ಆದರೆ ದತ್ತಾತ್ರೇಯ ಅದು ಒಳ್ಳೆತನ ನಾವು ಪಾಸಿಟಿವ್ ನೋಡಿದ್ರೆ ಅವ್ರ ಹತ್ರ ಆ ಥರ ಇದ್ದೇ ಇಲ್ಲ, ಅವ್ರ ತಂದೆ ತಾಯಿ ಹತ್ರನೇ ಇದ್ದಿಲ್ಲ. ನಂತರ ಎಲ್ಲ ಋಷಿಗಳ ಹತ್ರ ಆ ಥರ ಇರಲಿಲ್ಲ. ಮತ್ತು ಪ್ರವಾದಿ ಮೊಹಮ್ಮದ್ ಕಡೆ ಇವ್ರು ಏನು ತೋರಿಸ್ತಾರೆ, ಕೆಟ್ಟದ್ದು ಏನಾದ್ರು ನೆಗೆಟಿವ್ಸ್ ಇದ್ದಾರಲ್ಲ ಅದು ಪ್ರಚಾರ ಮಾಡ್ತಾರೆ. ಆದರೆ ಒಳ್ಳೆತನ ಯಾವುದು ಕೂಡ ಪ್ರಚಾರ ಮಾಡಿ ಎಲ್ಲಿ ಕೂಡ ಒಂದು ನೆಗೆಟಿವ್ ಸಿಗಲ್ಲ ಪ್ರವಾದಿ ಮೊಹಮ್ಮದ್ ಹತ್ರ. ಆದರೆ ಅದು ನೆಗೆಟಿವ್ ಹುಡುಕೋದು ಕೆಲಸ ಮಾಡ್ತೀವಿ. ಅದು ಬಿಟ್ಬಿಟ್ಟು ಜಸ್ಟ್ ನಾವು ಪಾಸಿಟಿವ್ ಕಡೆ ಹೋದರೆ ನಾವು ಇಲ್ಲಿ ಎಲ್ಲಿ ಕೂಡ ಇಲ್ಲಿ ಹಿಂದೂ ಮುಸಲ್ಮಾನರು ಭೇದ ಭಾವನೆ ಬರಲ್ಲ. ನೋಡಿ ಸರ್, the petitioner states that order of government number 23542 Muzarai file number 10292 of the 14 December 1892 only government succession to the Hindu mats. ಈ ಗೌರ್ಮೆಂಟ್ ಏನು ಮಾಡ್ಬೋದು ಅಂದರೆ ಹಿಂದೂ ಮಠಕ್ಕೆ ಅಲ್ಲಿ ಇನ್ ಕೇಸ್ ಯಾರು ಅಲ್ಲಿ ಉತ್ತರಾಧಿಕಾರಿ ಇಲ್ಲ ಅಂದರೆ ಇವರು ಅಪಾಯಿಂಟ್ ಮಾಡ್ಬೋದು. ಆದರೆ ಆ್ಯಂಡ್ ನಾಟ್ ದಿ ಮೊಹಮ್ಮದನ್ ಇನ್ಸ್ಟಿಟ್ಯೂಷನ್ ಅಂತ ಅಲ್ಲೇ ಅವತ್ತೇ ಬ್ಲಾಕ್ ಆಗಿದೆ. ಇದು ಮೊಹಮ್ಮದನ್ ಸಂಸ್ಥೆಗೆ ಅವತ್ತು ಉತ್ತರಾಧಿಕಾರಿ ಕೂಡ ಇವರು ಗೌರ್ಮೆಂಟು ಅವರೇ ಆಗಿ ಆಯ್ಕೆ ಮಾಡೋಂಗಿಲ್ಲ. ಇದು ಇಂಟರ್ನಲ್ ಮ್ಯಾಟ್ರು, ಅವ್ರಿಗೆ ಬಿಡಿ ಅಂತ ಹೇಳಿದ್ದಾರೆ. ಇಲ್ಲಿ ಇಂಟರ್ನಲ್ ಮ್ಯಾಟ್ರ್ ಅಂದರೆ ಈ ಮೊಹಮ್ಮದನ್ ಸಂಸ್ಥೆ ಆದಮೇಲೆ ಈ ಮೊಹಮ್ಮದನ್ ಸಂಸ್ಥೆಯ ಪ್ರಕಾರನೇ ಇಲ್ಲಿ ರಿಚುವಲ್ಸ್ ನಡಿಬೇಕು ಅಂತ ನಮ್ಮ ಬೇಡಿಕೆ. ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಒಂದು ನಿರ್ದೇಶನ ನೀಡಿದ್ದಾರೆ. 8 ವಾರ ಒಳಗಡೆ ಇಲ್ಲಿನ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದ ಪದ್ಧತಿಗಳ ಬಗ್ಗೆ ಅವರು ಒಂದು ಡಾಕ್ಯುಮೆಂಟ್ ಕಳಿಸಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಕೂಡ ಇವರು ಒಂದು ರಿಪೋರ್ಟ್ ಕಳಿಸಿದ್ರು. ಆದರೆ ಅದಕ್ಕೆ ಹಿಂದಿನ ಸರ್ಕಾರ BJP ಸರ್ಕಾರ ಸಂಪೂರ್ಣವಾಗಿ ಒಂದು ಹಿಂದೂ ಪದ್ಧತಿಯಂತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಹೋರಾಟ ಪ್ರಕಾರ ಅವರು ಒಂದು ಡೈರೆಕ್ಷನ್ನು ನೀಡಿ ಅಲ್ಲೊಂದು ಕ್ರಮ ತಗೊಂಡಿದ್ದಾರೆ. ಆದರೆ ನಮ್ಮ ಒಂದು ಸರ್ಕಾರಕ್ಕೆ ಬೇಡಿಕೆ ಏನಂದರೆ, ಹಲವು ರಾಜಕಾಲದಲ್ಲಿ ಹಲವು ಬೇಡಿಕೆಗಳು ಅಲ್ಲಿ ಒಂದು ಆರ್ಡ್ರ್ ಇದೆ. ಮಹಾರಾಜರ ಕಾಲದಲ್ಲಿ ಡಾಕ್ಯುಮೆಂಟ್ಸು ತಮಗೆ ಸಿಗ್ಬೋದು. ಆದರೆ ತಮ್ಮ ಹತ್ರ ಇಲ್ಲ ಅಂದರೆ ನಮ್ಮ ಹತ್ರ ಒಂದು ಸೇರ್ಕಂಡು ತಾವು ಕೂಡ ನಮ್ಮ ಹತ್ರ ಚರ್ಚೆ ಮಾಡ್ಕೊಂಡು ಹಲವು ಡಾಕ್ಯುಮೆಂಟ್ಸ್ ನಾವು ಕೂಡ ಕೊಡ್ತೀವಿ. ಆ ಡಾಕ್ಯುಮೆಂಟ್ಸ್ ಎಲ್ಲ ತಾವು ಸರ್ಚ್ ಮಾಡ್ಕೊಂಡು ಯಾವ ರೀತಿಯಲ್ಲಿ ಇಲ್ಲಿ ಮೊಹಮ್ಮದನ್ ಸಂಸ್ಥೆಯ ಆಚರಣೆಗಳು ನಡೀತಿತ್ತು ಅಂತ ಅದೇ ರೀತಿಯಲ್ಲಿ ತಾವು ಸುಪ್ರೀಂ ಕೋರ್ಟ್ಗೆ ಕೊಡಬೇಕಂತ ನಮ್ಮ ಒಂದು ಒತ್ತಾಯ. ಹೌದು ನೋಡಿ, ಲಾಸ್ಟ್ ಟೈಮ್ ಏನು ಹೇಳಿದ್ರು, ದಾದಾ ಹಯಾತ್ ಮೀರ್ ಖಲಂದರ್ ಕೂಡ ಇಲ್ಲಿ ದರ್ಗಾ ಇಲ್ಲ ಅಂತ. ನಾವು ದಾದಾ ಹಯಾತ್ ಮೀರ್ ಖಲಂದರದ್ದು ದರ್ಗಾ ಅಂತ ಹೇಳ್ತಿಲ್ಲ. ದಾದಾ ಹಯಾತ್ ಮೀರ್ ಖಲಂದರದ್ದು ಇಲ್ಲಿ ಚಿಲ್ಲ ಇದೆ, ಅವ್ರು ಕೂತಿರೋದು ಸ್ಥಳ ಇದೆ, ಅವ್ರದ್ದು ಪೀಠ ಇದೆ. ಅದೇ ರೀತಿಯಲ್ಲಿ ಅಲ್ಲಿ ಅವ್ರದ್ದು ಶಿಷ್ಯಂದ್ರದ್ದು ಗೋರಿಗಳಿದೆ, 4 ಗೋರಿಗಳಿದೆ. ಅದೇ ರೀತಿಯಲ್ಲಿ ಮತ್ತು ಸೈಯದ್ ಬುಡೇನ್ ಶಾ ಖಾದ್ರಿ ವಂಶಸ್ಥರ ಹಲವು 100ಕ್ಕಿಂತ ಹೆಚ್ಚು ಗೋರಿಗಳಿದೆ ಅಂತ ನಾವು ಹೇಳ್ತಿರೋದು. ಇದು ಮತ್ತು ದತ್ತಾತ್ರೇಯ ಅವರು ಅವ್ರದ್ದು ಚರಿತ್ರೆಯನ್ನು ತಿಳ್ಕೊಂಡ್ರೆ, ಅವರ ತಂದೆ ಅತ್ರಿ ಮಹರ್ಷಿಗಳಾದ ಅತ್ರಿ ಹಾಗೂ ಅನುಸಯ ಅವರು ಕನ್ಯಾಕುಮಾರಿಯ ಒಂದು ಪ್ಲೇಸಲ್ಲಿ ಒಂದು ಊರಲ್ಲಿ ಅವರು ಅಲ್ಲೇ ಅಲ್ಲೇ ತಪಸ್ಯ ಕೂತಿ ಅವ್ರದ್ದು ಒಂದು ಆಶ್ರಮ ಕೂಡ ಅಲ್ಲೇ ಇದೆ. ದತ್ತಾತ್ರೇಯ ಅವ್ರದ್ದು ದೇವಸ್ಥಾನ ಕೂಡ ಅಲ್ಲೇ ಸಿಗುತ್ತೆ. ಅಲ್ಲ, ಇಲ್ಲಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾಕ್ಕೆ ನಾಗೇನಹಳ್ಳಿ ಅಂದರೆ ಅದು ಅಲ್ಲಿ ಒಂದು ಜನ್ನತ್ ನಗರ್ ಅಂತ ಇದೆ. ಜನ್ನತ್ ನಗರು ಮತ್ತು ದತ್ತಾಪೀಠ ಗ್ರಾಮ, ಅದೇ ರೀತಿಯಲ್ಲಿ ಸೊರಗುಪ್ಪೆ, ಅಲ್ಲಿ 3 ಗ್ರಾಮ ಕೂಡ ಸಿಗುತ್ತೆ. ಅದರಲ್ಲಿ ಎಲ್ಲ ಕಡೆ ಕೂಡ ಗೋರಿಗಳಿದೆ. ಬರೀ ಇಲ್ಲೇ ಅಲ್ಲ, ಅಲ್ಲಿ ಕೂಡ ಗೋರಿಗಳಿದೆ, ಆ ದರ್ಗಾಕ್ಕೆ ಸಂಬಂಧಪಟ್ಟ ಗೋರಿಗಳು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇದೆ. ದತ್ತಾತ್ರೇಯ ಪೀಠದಲ್ಲಿ ಕೂಡ ಒಳಗಡೆ 100ಕ್ಕಿಂತ ಹೆಚ್ಚು ಗೋರಿಗಳಿದೆ. ಸೊರಗುಪ್ಪೆಯಲ್ಲಿ ಕೂಡ ಸಿಗುತ್ತೆ. ಮೊದಲನೇದು ಹಜರತ್ ದಾದಾ ಹಯಾತ್ ಮೀರ್ ಖಲಂದರ್ ದರ್ಗಾದ ಆವರಣ ಏನಿದೆಯೋ 1000 ಎಕರೆ ಭೂಮಿ ಇರುವುದರಿಂದ, ಈಗ ನೋಡಿ ಅಕ್ಕಪಕ್ಕದಲ್ಲಿ 10 ಕಿಲೋಮೀಟರ್ ಈಚೆ ಹೋದರೆ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಇದೆ. ಈಚೆ ಒಂದು 10 ಕಿಲೋಮೀಟರ್ ಹೋದರೆ ದೇವಿರಮ್ಮನ ಬೆಟ್ಟ ಇದೆ. ನಾವು ಮುಸಲ್ಮಾನರು ಯಾವತ್ತೂ ಕೂಡ ನಮ್ಮದು ಅಲ್ಲಿದೆ ನಮ್ಮದು ಎಲ್ಲಿದೆ ಅಂತ ಯಾವತ್ತೂ ವಿವಾದ ಮಾಡಿದವರಲ್ಲ. ಒಂದು ಶಾಂತಿ ಸಮಾಧಾನದಿಂದ ಎಲ್ಲರ ಹಕ್ಕು, ಎಲ್ಲರ ಬದುಕು ಏನು ನಾವು ಬದುಕೊಂಡು ಹೋಗ್ತಾ ಇದ್ದೀವೋ ಇದರಲ್ಲಿ ಎಲ್ಲರಿಗೂ ಕೂಡ ಶಾಂತಿಯಲ್ಲಿ ಹೋಗಬೇಕು. ಇಲ್ಲಿ ಮಧ್ಯದಲ್ಲಿ ಬಂದು ಯಾರೋ ಮಂಗಳೂರಿಂದ ಬರೋದು, ಯಾರೋ ಕುಂದಾಪುರದಿಂದ ಬರೋದು, ಇಲ್ಲ ವಿಷದ ಬೀಜ ಬಿತ್ತುಬಿಟ್ಟು ಇಲ್ಲಿ ಹಿಂದೂ ಮುಸ್ಲಿಂ ಸಹೋದರರಾಗಿರುವಂಥವ್ರನ್ನ ಇಲ್ಲಿ ಕೆಡವಿಸಿ ಒಬ್ಬರಿಗೆ ಒಬ್ಬರು ಮುಖ ನೋಡದಂತೆ ಮಾಡಿ ಹೋಗುವಂಥದ್ದು ಇದು ಖಂಡನೀಯ ವಿಷಯ. ಇವತ್ತು ದಾದಾ ಹಯಾತ್ ಮೀರ್ ಖಲಂದರ್ ಅವರ ಆವರಣದಲ್ಲಿ ಯಾರೇ ಬರಲಿ, ಅವನು ಮಂಗಳೂರಿಂದ ಬರಲಿ ಅಥವಾ ಆಂಧ್ರದಿಂದ ಬರಲಿ, ನಮಗೆ ಸಂಬಂಧಪಡಲ್ಲ. ನಮ್ಮ ವಾದ ಇಷ್ಟೇ, ಸರ್ಕಾರ ಇವತ್ತು ಇಮ್ಮಿಡಿಯೇಟ್ ಆಗಿ ಇದನ್ನು ಕ್ರಮ ತಗೊಂಡು ಇದನ್ನು ಸೆಟಲ್ಮೆಂಟ್ ಮಾಡಿ ಕೊಟ್ಟಿಲ್ಲದಿದ್ದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕದಾದ್ಯಂತ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಮತ್ತು ನಾಳೆ ದಿವಸ ಹೇಳಿಲ್ಲ ಕೇಳಿಲ್ಲ ಅಂತ ಯಾರು ಕೂಡ BJP ಆಗಲಿ ಕಾಂಗ್ರೆಸ್ ಆಗಲಿ ನಮಗೆ ಬಂದು ಡಿಸ್ಟರ್ಬ್ ಮಾಡಬಾರ್ದು. ನಮಗೆ BJP ಆದರೂ ಒಂದೇ, ಕಾಂಗ್ರೆಸ್ ಆದರೂ ಒಂದೇ, ನಮಗೆ ಅದರಲ್ಲಿ ಭೇದ ಭಾವ ಇಲ್ಲ. ಇಬ್ಬರು ಕೂಡ ಅಣ್ಣ ತಮ್ಮಂದಿರು. ಅದರಲ್ಲಿ ನಮಗೆ ಇಲ್ಲಿ ಕಷ್ಟ ಉಂಟಾಗಿರುವಂಥದ್ದು ಹಿಂದೂ ಮುಸ್ಲಿಂ ಸಹೋದರರಾಗಿ ಬಾಳುವಾಗ ನಮ್ಮನ್ನು ಯಾಕೆ ಕೆಡಿಸ್ತೀರಾ ಸ್ವಾಮಿ? ನೀವು ನಮ್ಮನ್ನು ಬದುಕಲಿಕ್ಕೆ ಬಿಡಿ. ನಮ್ಮನ್ನು
ನೀವು ಏನು ಕೊಡ್ದಿದ್ರೂ ಪರವಾಗಿಲ್ಲ, ನಮ್ಮ ಸಮಾಜಕ್ಕೆ ಏನು ಮಾಡದಿದ್ರೂ ಪರವಾಗಿಲ್ಲ, ನಮ್ಮ ದರ್ಗಾಗಳು ನಮ್ಮ ಮಸೀದಿಗಳು ನಮ್ಮನ್ನು ಕ್ಲಿಯರಾಗಿ ಬದುಕಲಿಕ್ಕೆ ಬಿಡಿ. ಯಾವಾಗ ನೋಡಿದ್ರು ನಮ್ಮ ಟೋಪಿ ನಿಮಗೆ ಪ್ರಾಬ್ಲಮ್, ನಮ್ಮ ರಂಜಾನ್ ಪ್ರಾಬ್ಲಮ್, ನಮ್ಮ ಮಸೀದಿ ಪ್ರಾಬ್ಲಮ್, ನಮ್ಮ ದರ್ಗಾ ಪ್ರಾಬ್ಲಮ್, ನಮ್ಮ ಹಿಜಾಬ್ ಪ್ರಾಬ್ಲಮ್. ಯಾಕೆ ನಮ್ಮಿಂದ ಬಿದ್ದಿದ್ದೀರಾ ನೀವು? ದಯವಿಟ್ಟು ಇದನ್ನು ಬಂದ್ ಮಾಡಿ, ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಒಂದು ಕೆಲಸ ಮಾಡಿ ತೋರಿಸಿ ಜನಗಳ ಮತವನ್ನು ತಗೊಳ್ಳಿ. ಸುಮ್ಮನೆ ಇಲ್ಲಿ ದರ್ಗಾಕ್ಕೆ ಮಸೀದಿಗೆ ದೇವಸ್ಥಾನಕ್ಕೆ ಡಿಸ್ಟರ್ಬ್ ಉಂಟು ಮಾಡಿ ನಮ್ಮನ್ನು ಬೇರೆದನ್ನು ಮಾಡಲಿಕ್ಕೆ ನಾವು ಇಲ್ಲಿಯ ಜನತೆ ಬಿಡುವುದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್, ಜೈ ಅಂಬೇಡ್ಕರ್.